ನಮ್ಮ ಮಾಮೂನ್ ಇನ್ನರ್ ಫೀಲಿಂಗ್ ಏನಾಗಿತ್ತು ಅಂದರೆ ತೆಗೀರಲ್ಲ ನಿಮಗೆ ಗೊತ್ತಾಗಲ್ಲ ಕಣ್ರಲ್ಲ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಸಡನ್ ಪ್ಲಾನ್ ಮಾಡಿಕೊಂಡು ತಿರುಪತಿಗೆ ಹೊರಟಿದ್ದೀವಿ. ಬನ್ನಿ ನೋಡೋಣ ನಮ್ಮ ತಿರುಪತಿ ಜರ್ನಿ ಹೇಗಿರುತ್ತೆ ಅಂತ. ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಇವಾಗ ಬೆಂಗಳೂರು ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಸಡನ್ ಪ್ಲಾನ್ ಆಗಿರೋದ್ರಿಂದ ಸ್ಲೀಪರ್ ಕೋಚ್ ಏನು ಬುಕ್ ಮಾಡಿರಲಿಲ್ಲ, ಜನರಲ್ ಟಿಕೆಟೇ ತೊಗೊಂಡಿದ್ದೀವಿ. ನೋಡೋಣ ಟ್ರೈನ್ ಎಷ್ಟು ರಶ್ ಇರುತ್ತೆ ಅಂತ ಗೊತ್ತಿಲ್ಲ, ಏನೋ ನೋಡ್ಬೇಕು ಹೆಂಗಿರುತ್ತೆ ಏನೋ ಅಂತ. ಫೈನಲಿ ಟ್ರೈನ್ ಬಂತು. ಕೂತ್ಕೊಳ್ಳೋಕ್ಕಂತೂ ಸೀಟ್ ಸಿಕ್ತು, ಪರವಾಗಿಲ್ಲ. ಬಟ್ ಅಂದರೆ ತುಂಬ ರಶ್ ಇತ್ತು. ಎದ್ದು ವಾಶ್ರೂಮ್ಗೆ ಹೋಗಿ ಕೂಡ ಜಾಗ ಇರಲಿಲ್ಲ, ಅಲ್ಲಲ್ಲೆಲ್ಲ ತುಂಬ ಕೂತ್ಬಿಟ್ಟಿದ್ರು. ಇಂಥ ರಶಲ್ಲಿ ಇದರಲ್ಲಿ ನಮ್ಮ ಸುಭಾಷ ಇಲ್ಲೊಂದು ಹುಡುಗಂಗೆ FM ರೇಡಿಯೋ ಬಗ್ಗೆ ಅಡ್ವೈಸ್ ಕೊಡ್ತಾ ಇದ್ದಾನೆ. ಬರಲ್ಲ ಅದು, ನೀನು ಟ್ರಾವೆಲಿಂಗ್ ಇದ್ದಾಗ ಬರಲ್ಲ. ಯಾಕೆ ಹೇಳು? ಫ್ರೀಕ್ವೆನ್ಸಿ ಮ್ಯಾಚ್ ಆಗಲ್ಲ. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ತಿರುಪತಿ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಇಲ್ಲಿಂದ ಇವಾಗ ಅಲ್ಪಿರಿ ಗೇಟ್ಗೆ ಹೋಗ್ಬೇಕು. ಬನ್ನಿ ಬಸ್ ಹುಡ್ಕದ ಹೋಗ್ಬಿಟ್ಟು. ಬಸ್ ಏನೋ ಬಂತು ನೋಡಿ, ಹತ್ತಿದ್ದೀವಿ. ಈ ರೇಂಜಲ್ಲಿ ರಶ್ ಇದೆ. ಒಂದು ರೇಂಜಿಗೆ ಟ್ರೈನೇ ಎಷ್ಟೋ ಫ್ರೀ ಆಗಿತ್ತು. ಬಸ್ನಲ್ಲಿ ನಿಲ್ಲೋಕ್ಕೂ ಜಾಗ ಇರಲಿಲ್ಲ, ಅಷ್ಟು ರಶ್ ಇತ್ತು. ಆದರೂ ಈ ಗ್ಯಾಪಲ್ಲಿ ನಾನು ವೀಡಿಯೋ ಮಾಡ್ಕೊತಾ ಇದ್ದೆ. ಇದನ್ನು ನೋಡ್ಬಿಟ್ಟು ನಮ್ಮ ಮಾಮೂನ್ ಇನ್ನರ್ ಫೀಲಿಂಗ್ ಏನಾಗಿತ್ತು ಅಂದರೆ ತೆಗೀರಲ್ಲ ನಿಮಗೆ ಗೊತ್ತಾಗಲ್ಲ ಕಣ್ರಲ್ಲ. ಅಲ್ಪಿರಿ ಗೇಟ್ನ ರೀಚ್ ಆದ್ವಿ. ಇಲ್ಲಿಂದ ಬೆಟ್ಟದ ಮೇಲ್ಗಡೆ ಹೋಗ್ಬೇಕು ಅಂದರೆ ಬಸ್ಸಲ್ಲಿ ಕೂಡ ಹೋಗ್ಬೋದು, ಮೆಟ್ಲು ಹತ್ಕೊಂಡು ಕೂಡ ಹೋಗ್ಬೋದು. ನಾವು ಮೆಟ್ಲು ಹತ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ. ಮೆಟ್ಲು ಹತ್ತಕ್ಕಿಂತ ಮುಂಚೆ ಎಲ್ಲರೂ ಕೆಳಗಡೆ ಫಸ್ಟ್ ಮೆಟ್ಲು ಹತ್ರ ಪೂಜೆ ಮಾಡಿಬಿಟ್ಟು ಆಮೇಲೆ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಅದೇ ಥರ ಪೂಜೆ ಮಾಡಿಬಿಟ್ಟು ಮೆಟ್ಲು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲರೂ ಒಂದ್ಸರಿ ಗೋವಿಂದ ಗೋವಿಂದ ಅಂತ ಹೇಳಿ ಜೋರಾಗಿ ಗೋವಿಂದ ಗೋವಿಂದ. ಮೂರುವರೆ ಸಾವಿರ ಮೆಟ್ಲಲ್ಲಿ ಒಂದು 2,000 ಮೆಟ್ಲು ಹತ್ತಿ ಆದಮೇಲೆ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ. ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗ್ಬಿಟ್ಟು ಕೈ ಮುಗಿದು ಜೈ ಶ್ರೀರಾಮ ಅಂತ ಹೇಳ್ಬಿಟ್ಟು ನಾವು ದರ್ಶನ ಮಾಡ್ಕೊಂಡು ಮತ್ತೆ ಇಲ್ಲಿಂದ ಹತ್ತ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಇಲ್ಲಿ ವಿಶೇಷ ಏನಪ್ಪ ಅಂದರೆ ಆಂಜನೇಯ ಸ್ವಾಮಿ ಚಿಕ್ಕ ಗುಡಿ ಇದೆ. ಆ ಗುಡಿ ಒಳಗಡೆ ಗಂಟೆ ಕಟ್ಟಿದರೆ ಅಂದ್ಕೊಂಡಿದ್ದೆಲ್ಲ ಆಗುತ್ತಂತೆ ಅಂತೆಲ್ಲರೂ ಗಂಟೆ ಕಟ್ತಾಯಿದ್ರು. ನಾವೇನು ಗಂಟೆ ಕಟ್ಟಲಿಲ್ಲ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ ದೇವರೇ ಅಂದ್ಕೊಂಡ್ಬಿಟ್ಟು ಬಂದ್ವಿ. ಹಂಗೆ ಹೋಗ ನನ್ನ ಮನೆ ನಿನ್ ಕೈಯಲ್ಲಿ ಏನೂ ಇಲ್ಲ ಅನ್ನೋದು ಅಲ್ಲ. ನಿನ್ ಮನೆ ಬಾಕ್ಲಿಗೆ ನಾವೇನು ಕೂಳಿಲ್ದೆ ಬಂದಿಲ್ಲ, ಇಲ್ಲ ನಮ್ಮ ಮನೆ ಅನ್ನ ಇಲ್ಲ ಗತಿ ಇಲ್ಲ ತಿನ್ನಕ್ಕೆ. ಫೈನಲಿ 3,600 ಮೆಟ್ಲು ಕಂಪ್ಲೀಟ್ ಮಾಡಿದ್ವಿ. ಇಲ್ಲಿ ಫೈನಲ್ ಮೆಟ್ಲ ಹತ್ರ ಕರ್ಪೂರ ಊದ್ಬತ್ತಿ ಹಚ್ಬಿಟ್ಟು ಕೈ ಮುಗಿದು ಇಲ್ಲಿಂದ ದೇವಸ್ಥಾನ ಕಡೆ ಹೊರಟ್ವಿ. ಇವಾಗ ನಾವು ಮುಡಿ ಕೊಟ್ಬಿಟ್ಟು ಸ್ನಾನ ಮುಗಿಸ್ಕೊಂಡು ದೇವ್ರ ದರ್ಶನಕ್ಕೆ ಅಂತ ಬಂದ್ವಿ. ಎಲ್ಲ ಹಿಂದ್ಗಡೆಯಿಂದ ನೋಡ್ತಾ ಇದ್ದೆ, ಬೇರೆ ಗುಂಡು ತಲೆಗಳೇ ಕಾಣ್ತಾ ಇದ್ವು. ಗೋವಿಂದ ಗೋವಿಂದ ಅಂದ್ಕೊಂಡು ಹೊರಟ್ವಿ. ನೋಡೋದ ಇನ್ನು ಎಷ್ಟೊತ್ತಿಗೆ ದರ್ಶನ ಸಿಗುತ್ತೋ ಏನೋ ಅಂತಂದೇಳಿ. ದರ್ಶನದ ಕ್ಯೂನಲ್ಲಿ ಆಲ್ಮೋಸ್ಟ್ 3 ರೌಂಡ್ ಹಾಕಿ ಅದಾದಮೇಲೆ 3 ಗಂಟೆ ಅಷ್ಟರಲ್ಲಿ ಈ ಹಾಲ್ಗೆ ನಮ್ಮನ್ನು ತಗೊಂಬಂದ್ಬಿಟ್ರು. ಇಲ್ಲಿಗೆ ಬಂದು 3 ಗಂಟೆಯಿಂದ 9 ಗಂಟೆವರೆಗೂ ಇದೇ ಥರ ವೆಯ್ಟ್ ಮಾಡಿ ಅದಾದಮೇಲೆ 9 ಗಂಟೆಗೆ ನೈಟ್ 9 ಗಂಟೆಗೆ ಇಲ್ಲಿಂದ ಬೇರೆ ಕಡೆ ನಮ್ಮನ್ನು ಹೋಗಕ್ಕೆ ಬಿಟ್ಟರು. ಗೇಟ್ ತೆಗೆದ ತಕ್ಷಣ ಹೆಂಗೆ ಓಡ್ತಿದ್ದೀವಿ ನೋಡಿ, ಯಾರ ಕೈ ಸಿಗ್ದೇನೆ ಓಡ್ತಾ ಇದ್ದೀವಿ. ಇವನು ನಮ್ಮ ಮಾಮ ಬೇರೆ ಈ ರೇಂಜಲ್ಲಿ ಓಡ್ತಾವನೆ. ಮತ್ತೆ ಇಲ್ಲಿಂದ ಮುಂದೆ ಹಿಂಗೆ ಓಡ್ಕೊಂಡು ಹೋದ್ವಿ. ಮತ್ತೆ ಸ್ವಲ್ಪ ದೂರ ಹೋದ್ಮೇಲೆ ಮತ್ತೆ ಒಂದು ಹಾಲಲ್ಲಿ ಹಾಕಿದ್ರು ನಮ್ಮನ್ನ. ಹಾಲಲ್ಲಿ ಹಾಕಿ ಆದಮೇಲೆ ಫೋನೆಲ್ಲ ಇಸ್ಕೊಂಡ್ರು. ಒಳ ದೇವಸ್ಥಾನ ಒಳಗಡೆ ಯಾವುದೇ ಫೋನ್ ಎಂಟ್ರಿ ಇರೋದಿಲ್ಲ, ಹಂಗಾಗಿ ಫೋನು ಎಲ್ಲ ಇಸ್ಕೊಂಡ್ರು. ಅದಾದಮೇಲೆ ನೈಟೆಲ್ಲ ಅಲ್ಲೇ ಮಲಗಿ ಮತ್ತೆ ಬೆಳಗಿನ ಜಾವ 3 ಗಂಟೆಗೇನೋ ದರ್ಶನ ಮುಗೀತು. ಅಷ್ಟು ಸುಸ್ತಾಗಿತ್ತು. ದೇವ್ರ ದರ್ಶನ ಆದಮೇಲೆ ಅಂತೂ ಒಂಥರ ಮನಸ್ಸಿಗೆ ತುಂಬ ನೆಮ್ಮದಿ ಅನ್ನಿಸ್ತು. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಾದಮೇಲೆ ಗೋಪುರದ ಹತ್ರ ಎಲ್ಲ ಫೋಟೋಸ್ ತೆಗೆಸ್ಕೊಂಡ್ವಿ. ಮತ್ತೆ ಇವಾಗ ನಾವು ಬೆಂಗಳೂರಿಗೆ ವಾಪಸ್ ಹೊರಡಬೇಕು. ಇದಾಗಿತ್ತು ನಮ್ಮ ತಿರುಪತಿ ಜರ್ನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಟೇಕ್ ಕೇರ್, ಬಾಯ್.